ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಬಲ್ ಟಿವಿ. ನಾನು ಅಶ್ವಥ್, ನಾನು ನಿಕೇಶ್ ಕೊಠಾರಿ. ನೋಡಿ, ಜಬರ್ದಸ್ತ್ ಜೋಡೆತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗ್ಗೆ ಜಬರ್ದಸ್ತ್ ಜೋಡೆತ್ತು ಅಂತ ನಾವಿಬ್ರು ನಿಮ್ಮ ಮುಂದೆ ಬಂದಿದ್ದೀವಿ. ನಿಮ್ಗೆಲ್ರಿಗೂ ಕೂಡ ಅನಿಸ್ತಾ ಇರ್ಬೋದು, ಎಲ್ಲಿದ್ದವ್ರು ಇವರು, ಇಲ್ಲಿಗೆ ಯಾಕೆ ಬಂದಿದ್ದಾರೆ, ಈ ರೀತಿಯಾದಂಥ ನಾನಾ ರೀತಿಯ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡ್ಬೋದು. ನಾವು ಬಂದಿರೋ ಉದ್ದೇಶ ಒಂದೇ, ಒಂದು ವೇದಿಕೆ ಬೇಕು. ಆ ಸ್ವಂತ ವೇದಿಕೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಡಚಣೆ ಇಲ್ಲದೆ ಸ್ವತಂತ್ರವಾಗಿ ಮಾತನಾಡಬೇಕು ಅನ್ನುವಂಥ ಒಂದು ನಿಲುವು. ಜೊತೆಗೆ ದೊಡ್ಡ ಚಾನಲಿಂದ ಚಿಕ್ಕ ಚಾನಲ್ಗೆ ಯಾಕೆ ಬಂದರು ಅನ್ನುವಂಥ ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಮೂಡ್ಬೋದು. ಅದಕ್ಕೆ ಒಂದೇ ಉತ್ತರ, ಒಂದು ಚಿಕ್ಕ ಸಂಸ್ಥೆಯನ್ನು ದೊಡ್ಡ ಸಂಸ್ಥೆಯಾಗಿ ಕಟ್ಟಿ ಬೆಳೆಸೋದ್ರಲ್ಲಿ ಸಿಗುತ್ತಲ್ಲ ಒಂದು ಅನುಭವ, ಆ ಅನುಭವ ಮತ್ತೆಲ್ಲೂ ಸಿಗ್ಲಿಕ್ಕಿಲ್ಲ. ಏನಂತೀರ ನಿಕೇಶ್? ಎಸ್, ಖಂಡಿತ. ಕೆಲವೊಂದು ಸಮಾಜದಲ್ಲಿ ಆಗ್ತಾ ಇರುವಂತ ಗಂಭೀರದ ವಿಚಾರಗಳನ್ನ ಕೆಲವೊಂದು ಎಕ್ಸ್ಪೋಸ್ ಮಾಡೋಕ್ ಹೋಗಲ್ಲ. ನಮ್ದು ಹಾಗಲ್ಲ, ಜಸ್ಟಿಸ್ ಫಾರ್ ಸೋಷಿಯಲ್. ಏನ್ ಸಮಸ್ಯೆ ಆದ್ರೂ ಕೂಡ ಅದನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಯಾವ್ದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸದ್ದು ಸುದ್ದಿ ಆಗ್ತಾ ಇದೆ. ಆದ್ರೆ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಟ್ಯಾಕ್ಸ್ ಪೇಯ್ಡ್ ಅಂದ್ರೆ ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ, ಆದ್ರೆ ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ರೋಡ್ ವ್ಯವಸ್ಥೆ ಇಲ್ಲ, ಜೊತೆಗೆ ಒಂದಿಷ್ಟು ಅತ್ಯಾಚಾರ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಷ್ಟು ಮಟ್ಟಿಗೆ ಗಂಭೀರವಾದಂತ ಈ ಪ್ರಕರಣವನ್ನ ತೆಗೆದುಕೊಳ್ತಾ ಇದೆ, ಇದ್ರ ಮಟ್ಟಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡ್ತಾ ಇದೆಯಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆಗಳು ಕೂಡ ಆಮೇಲೆ ನೋಡಿ, ಕೋಟಿ ಕೋಟಿ ಹಗರಣಗಳು ಒಂದಲ್ಲ ಎರಡಲ್ಲ, ಜನರಿಗೆ ಗೊತ್ತೇ ಇಲ್ಲ ಏನಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಹಗರಣಗಳು, ಕೋಟಿ ಕೋಟಿ ಲೂಟಿ ಆಗ್ತಾ ಇದೆ. ಅದನ್ನ ಹೊರಗಡೆ ತೆಗೆಯೋದೇ ನಮ್ಮ ಡ್ಯೂಟಿ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ರಾಜ್ಯದ ಚಿಕ್ಕ ಚಿಕ್ಕ ಜಿಲ್ಲೆಗಳಲ್ಲಿ, ಚಿಕ್ಕ ಚಿಕ್ಕ ತಾಲೂಕುಗಳಲ್ಲಿ, ಹೋಬಳಿ ಮಟ್ಟದ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಇಲ್ಲ, ಸರಿಯಾದ ರೀತಿಯಲ್ಲಿ ಶಿಕ್ಷಣ ಇಲ್ಲ, ಆರೋಗ್ಯದ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಏನೇನಿಲ್ಲ ಅದೆಲ್ಲವನ್ನು ಕೂಡ ಕೊಡಿಸುವಂತ ಕೆಲಸ. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ಜನ ಕ್ರೈಮ್ ಆರೋಪಿಗಳಿಗೆ ಶಿಕ್ಷೆ ಸಿಗ್ತಾ ಇಲ್ಲ.